ಬರ್ತೀನಿ ಸರ್, ಹಿಂಗೆ ಹಾಸ್ಪಿಟ್ಲ್ ಏ ಅಲ್ಲಿ ಬರೋದೇನು ಬಾ. ನಿಮ್ಮಮ್ಮನ ನಿನ್ನ ತಂಗಿನ ಬಿಡು ಅಷ್ಟೊತ್ತಿಗೆ ಬರೋವರೆಗೂ. ಹೆಂಡತಿ ಡೆಲಿವರಿ ಟೈಮಲ್ಲಿ ಅಲ್ಲಿ ಪಕ್ಕದಲ್ಲಿ ಇರಬೇಕಾದ್ರೆ ನಿನ್ನ ಹೆಂಡತಿನ ಕಳಿಸ್ಕೊಡು, ನಿಮ್ಮ ಅಮ್ಮನ ಕಳಿಸ್ಕೊಡು. ಕೆಟ್ಟದಾಗಿ ತುಂಬಾ ಹೀನಾಯವಾಗಿ ಬೈದಿರ್ತಾನೆ. ಆ ಮಾತು ಯಾರ ಹತ್ರ ನಾನು ಕೇಳಿಲ್ಲ. ಜಾಸ್ತಿ ನೊಂದು ಬೆಂದೋಗಿದ್ದೀನಿ. ಫೋನ್ ಮಾಡಿ ಮಾತಾಡಿದ್ದಾನೆ, ಅವನ್ನ ಇನ್ನೂ ಹಿಡ್ದಿಲ್ಲ. ನಮ್ಗೆ ಭರವಸೆ ಅಂತ ಕೊಟ್ಟಿದ್ದಾರೆ, ಅವ್ನು ಖಂಡಿತ ಹಿಡ್ದೇ ಹಿಡ್ತೀವಿ ಅಂತ. ಇವನಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಒತ್ತಾಯ ಅಷ್ಟೇ. ಸೂಸೈಡ್ ಮಾಡ್ಕೊಳಕ್ಕೂ ರೆಡಿಯಾಗಿದ್ದೀನಿ. ನಾನು ನ್ಯಾಯ ಬೇಕೇ ಬೇಕಂತ ಹೋರಾಟ ಮಾಡ್ತಾ ಇದ್ದೀನಿ. ಇವನಿಗೆ ನ್ಯಾಯ ಸಿಗದೆ ಹೋದಲ್ಲಿ ಕೋಲಾರ ಜಿಲ್ಲಾ ಕಮಿಟಿ ಮತ್ತು ಮಾಲೂರು ತಾಲೂಕು ಕಮಿಟಿ ವತಿಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ. ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಸಾಲಗಳು, ಆನ್ಲೈನ್ ಲೋನ್ಗಳು ಕೊಡುವವರು ಹೆಚ್ಚಾಗಿದ್ದು, ಬಡವರ ಸಮಸ್ಯೆಯನ್ನೇ ಅವರು ಬಂಡವಾಳ ಮಾಡಿಕೊಂಡು ದಂಧೆಗಿಳಿದಿದ್ದಾರೆ. ಇತ್ತ ನಮ್ಮ ಜನರು ಸಹ ಹಣದ ಆಮಿಷಕ್ಕೆ ಬಿದ್ದು ಸಾಲ ಪಡೆದು ನಂತರ ಅದನ್ನು ತೀರಿಸಲಾಗದೆ ಪಡಬಾರ್ದ ಪಾಡು ಪಡ್ತಾರೆ. ಮತ್ತಷ್ಟು ಜನ ಅವಮಾನಕ್ಕೆ ಹೆದರಿ ಅಪಮಾನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವವರ ಸಂಖ್ಯೆಯೂ ಹೆಚ್ಚಾಗಿದೆ. ಇದಕ್ಕೆಲ್ಲ ಸರ್ಕಾರ ಅಂಕುಶ ಹಾಕಿದರೂ ಸಹ ಈ ರಾಕ್ಷಸರ ಹಾವಳಿ ನಿಂದನೆ ತಪ್ಪಿಲ್ಲ. ಮನೆ ಹತ್ತಿರ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಫೋನ್ ಮಾಡಿ ಮಾನಸಿಕ ಕಿರುಕುಳ ಕೊಟ್ಟು ಅವಮಾನಿಸೋದು ಇನ್ನೂ ಸಹ ವರದಿಯಾಗುತ್ತಲೇ ಇದೆ. ಅಂತಹದ್ದೇ ಘಟನೆ ಇದೀಗ ಚಿನ್ನದ ನಾಡು ಬಿರುದಾಂಕಿತ ಕೋಲಾರ ಜಿಲ್ಲೆಯ ಮಾಲೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಗ್ರಾಹಕ ಹರೀಶ್ ಅನ್ನೋರು ಬಜಾಜ್ ಫಿನಾನ್ಸ್ನಿಂದ ಕೈ ಸಾಲ ಪಡೆದಿದ್ದು 2-3 ಕಂತು ಕಟ್ಟೋದು ತಡವಾಗಿದ್ದಕ್ಕೆ ನಿನ್ನ ಪತ್ನಿ ಹಾಗೂ ತಾಯಿಯನ್ನ ಕಳಿಸುವಂತೆ ಫೈನಾನ್ಸ್ನ ಕಾಮುಕನೊಬ್ಬ ಮಾತನಾಡಿದ್ದಾನೆ. ಇದರಿಂದ ಬೇಸತ್ತ ಹರೀಶ್ ಪೊಲೀಸರಿಗೆ ದೂರು ನೀಡಿದ್ರು ಅವರು ತಲೆ ಕೆಡಿಸಿಕೊಳ್ಳದ ಕಾರಣ ಇದೀಗ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ನಿರ್ಧರಿಸಿದ್ದಾರೆ. ಇವರಿಗೆ ಕನ್ನಡ ಸಂಘಟನೆಯೊಂದು ಸಾಥ್ ನೀಡಿದ್ದು, ಬಜಾಜ್ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮತ್ತೊಮ್ಮೆ ದೂರು ದಾಖಲಿಸಿದ್ದಾರೆ. ಸಾಲ ಕೊಡಲು ಒಂದು ರೀತಿ ಇದ್ರೆ ಅದನ್ನ ವಸೂಲಿ ಮಾಡಲು ಮತ್ತೊಂದು ರೀತಿ ಇದೆ. ಹಾಗಂತ ಅದನ್ನೇ ನೆಪ ಮಾಡಿಕೊಂಡು ಮನುಷ್ಯತ್ವವನ್ನೇ ಮರೆಯೋದು ಪಾಪಿಗಳ ಹಾಗೂ ನರರಾಕ್ಷಸರ ಗುಣವಾಗಿದೆ. ಕಳೆದ ಒಂದು ವಾರದಿಂದ ಬಜಾಜ್ ಫೈನಾನ್ಸ್ನವರು ಮಾಲೂರು ತಾಲೂಕು ಮೈಲಂಡಳ್ಳಿ ಗ್ರಾಮದ ಯುವಕನನ್ನು ಫೋನ್ ಮಾಡಿ, ಅಂದರೆ ರಿಕವರಿ ವಿಚಾರದಲ್ಲಿ ನಿನಗೆ ದುಡ್ಡು ಕೊಟ್ಟಿದ್ದೀವಿ 1,14,000, ಅದನ್ನು ರಿಕವರಿ ದುಡ್ಡಲ್ಲಿ ವಾಪಸ್ ಕೊಡು ಅಂತ ಕೇಳಿದಾಗ ಈ ಹುಡುಗ 1,38,000 ವಾಪಸ್ ಕಟ್ಟಿರ್ತಾನೆ. ಕಳೆದ ಒಂದು 2 ತಿಂಗಳಿಂದ ಅವನಿಗೆ ಏನೋ ಸಮಸ್ಯೆ ಇರೋದ್ರಿಂದ ಅವನು ಕಟ್ಟಿರಲಿಲ್ಲ. ಈ ವಿಚಾರವಾಗಿ ನಮ್ಮ ಮಾಲೂರು ಪೊಲೀಸ್ ಠಾಣೆ ಮತ್ತು ನಮ್ಮ ಕೋಲಾರ ಜಿಲ್ಲಾಧಿಕಾರಿ ಆಫೀಸು ಮತ್ತು SP ಆಫೀಸಲ್ಲಿ ಕೂಡ ಕಂಪ್ಲೇಂಟ್ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಮೇಲೆ FIR ಕೂಡ ಮಾಡಿದ್ದಾರೆ. ಈಗ ನಮಗೆ ಇನ್ನೂ ನ್ಯಾಯ ಸಿಗಲಿಲ್ಲ, ಅಂದರೆ ಅವನ್ನ ಹಿಡಿಯೋಂಥ ಕೆಲಸ ಮಾಡಲಿಲ್ಲ. ನಮಗೆ ಮೋಹನ್ ಅವರು ಭರವಸೆ ಕೊಟ್ಟಿದ್ದಾರೆ, ಅವ್ನು ಹಿಡಿದೀವಿ ಅಂತ. ಈಗ ನಮ್ಗೆ ಒಂದೇ ನ್ಯಾಯ ಬೇಕಿರೋದು ಏನಪ್ಪ ಅಂತಂದರೆ, ಇವನಿಗೆ ತುಂಬ ಹೀನಾಯವಾಗಿ ಅವನ ಕುಟುಂಬವನ್ನು ತುಂಬ ಕೆಟ್ಟದಾಗಿ, ಅಂದರೆ ಇವನು ಅವ್ರ ಅವ್ರ ಹೆಂಡತಿ ಡೆಲಿವರಿ ಟೈಮಲ್ಲಿ ಅಲ್ಲಿ ಪಕ್ಕದಲ್ಲಿ ಇರಬೇಕಾದ್ರೆ ನಿನ್ನ ಹೆಂಡತಿನ ಕಳಿಸ್ಕೊಡು, ನಿಮ್ಮ ಅಮ್ಮನ ಕಳಿಸ್ಕೊಡು, ಕೆಟ್ಟದಾಗಿ ತುಂಬ ಹೀನಾಯವಾಗಿ ಬೈದಿರ್ತಾನೆ. ಈಗ ನಮ್ಮ ಹೋರಾಟ ಇಷ್ಟೇ, ಇವನಿಗೆ ಅವನು ಯಾವನು ಲೋಫರ್ ಫೋನ್ ಮಾಡಿ ಬೈದಿದ್ದಾನೋ ಅವನನ್ನು ನಮಗೆ ಒಪ್ಪಿಸ್ಬೇಕು, ಅಥವಾ ಅವನಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮದು ಉದ್ದೇಶ. ಬಜಾಜ್ ಫೈನಾನ್ಸ್ ಸಿಬ್ಬಂದಿ ಮಾತನಾಡಿರುವ ಆಡಿಯೋ ಸಿಕ್ಕಿದ್ದು ಅಲ್ಲಿ ಬಳಸಿರುವ ಪದ ನಿಜಕ್ಕೂ ಅದೆಂಥವರಿಗೂ ಆಕ್ರೋಶ ತರಿಸುತ್ತೆ. ಹರೀಶ್ ಅನ್ನೋರಿಗೆ ಕೋಲಾರದ ಪೊಲೀಸರು ಅನ್ಕೊಂಡು ಫೋನ್ ಮಾಡಿರುವ ಸಿಬ್ಬಂದಿ ಕೇಳಲು ಅಸಾಧ್ಯವಾದ ಪದಗಳನ್ನು ಬಳಸಿ ಮಾತನಾಡಿದ್ದಲ್ಲದೆ ಸಾಲ ತೀರಿಸೋ ತನಕ ನಿನ್ನ ತಾಯಿ ಹಾಗೂ ಪತ್ನಿಯನ್ನ ಕಳಿಸು ಎಂದಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಹರೀಶ್ ಅವರು ಕಾಲ್ ರೆಕಾರ್ಡ್ ಮಾಡಿಕೊಂಡು ಪೊಲೀಸರಿಗೆ ದೂರು ನೀಡಿದ್ರು. ಅವರು ಇನ್ನು ಯಾವ ರೀತಿಯ ಕ್ರಮ ಕೈಗೊಂಡಿಲ್ಲ. ಹಲೋ, ಕೇಳಿಸ್ತಿದ್ಯಾ? ಹೇಳಿ, ಕೇಳಿಸ್ತಿದೆ. ಕೋಲಾರ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸರು ಮಾತಾಡ್ತಾ ಇದೀಯಪ್ಪ? ಹೇಳಿ ಸರ್. ಯಾರು ಮಾತಾಡೋದು? ಹರೀಶಾ? ಹೌದು ಹರೀಶ್ ಅವ್ರು ಎಲ್ಲಿದ್ದೀರಾ ಸರ್? ಊರಲ್ಲಿ ಇದ್ದೀನಿ ನಾನು. ಯಾವ ಊರಲ್ಲಿದ್ಯಪ್ಪ ಹರೀಶ್? ಜೋಲಾರ್ಪೇಟೆ, ತಿರುಪತ್ತೂರು, ಚಾಮರಾಜನಗರ್. ಚಾಮರಾಜನಗರ್. ಎಸ್ ಸರ್. ಹಲೋ. ಹೇಳಿ ಸರ್. ಹರೀಶ್, ನಿಮ್ ತಂದೆ ಹೆಸರೇನು? ವೆಂಕಟಪ್ಪನ? ಹೌದು ಸರ್. ಒಂದು ನೋಟಿಸ್ ತಗೊಬಂದಿದಾರಪ್ಪ ಬೆಂಗಳೂರಿಂದ ಲಾಯರು. ಲಾಯರಾ? ಹೌದು, ಅಡ್ವೊಕೇಟ್ ನೋಟಿಸ್ ತಗೊಬಂದಿದ್ದಾರೆ. ನೀನ್ ಎಲ್ಲಿದೆ ಇವಾಗ? ಎಲ್ಲಂತ ಹೇಳಿದ್ರೆ? ಜೋಲಾರ್ಪೇಟೆ, ತಿರುಪತ್ತೂರು, ಚಾಮರಾಜನಗರ್. ತಿರುಪತ್ತೂರು. ಏನ್ ಕೆಲಸ ಮಾಡೋದು ನೀನು? ನಾನು ಕೆಲಸ ಮಾಡ್ತಾ ಇದ್ದೆ ಸರ್, ಬಿಟ್ಟೆ ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ. ವ್ಯವಸಾಯ ಮಾಡ್ತಾ ಇದೀಯಾ? ಓಕೆ. ನಿಮ್ ತಂದೆಯವ್ರು ಏನ್ ಕೆಲ್ಸಕ್ಕೆ ಹೋಗ್ತಾರೆ? ಅವರು ಮನೆಯಲ್ಲೇ ಇರ್ತಾರೆ. ಮನೇಲಿ ಒಂದು ನೋಟಿಸ್ ಬಂದಿದ್ದಲ್ಲ ನಿನ್ನ ಹೆಸರಲ್ಲಿ? ಏನ್ರದ್ದು ಸರ್?
ಇಲ್ಲಿ ಸೆಕ್ಷನ್ 36 ಅಲ್ಲಿ ಒಂದು ಚೆಕ್ ಬೌನ್ಸ್ ಕೇಸ್ ಪಿಟಿಷನ್ ಹಾಕಿದ್ದಾರೆ. ಅಡ್ವೊಕೇಟ್ ವಿಶ್ವನಾಥ್, JMFC ಕೋರ್ಟ್ ಅಡ್ವೊಕೇಟ್ ವಿಶ್ವನಾಥ್ ಅಂತ ಹೇಳಿ ಅವ್ರ ಹತ್ರ ಲೀಗಲ್ ಅಟ್ಯಾಚ್ಮೆಂಟ್ ಮಾಡಿದಾರಲ್ಲ. ಅವ್ರ ಹತ್ರ ಮಾತಾಡಿದ್ದೀನಿ ಸರ್. 2 EMI ಪೆಂಡಿಂಗ್ ಇದೆ, ಬಂದು ಕ್ಲಿಯರ್ ಮಾಡ್ತೀನಿ ಸರ್ ಒಂದೇ ಸರ್. ಯಾರ ಹತ್ರ ಮಾತಾಡಿದ್ಯಾ? ಅವರೇ ವಿಶ್ವನಾಥ್. ತಗೋ ಲೈನ್ಗೆ. ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮತ್ತೆ ನೀನ್ ಲೈನಿಗೆ ತಗೋಪ್ಪ. ಕ್ಲಿಯರ್ ಮಾಡೋದು ಇನ್ನೊಂದು ನನಗೆ ಬೇಕಾಗಿಲ್ಲ. ಲೈನಿಗೆ ತಗೋ. ಯಾರ ಹತ್ರ ಮಾತಾಡಿದೀನಿ ಅಂದಲ್ಲ, ಅದೇನ್ ಮಾತಾಡಿದ್ಯಾ ಲೈನಿಗೆ ತಗೋ. ನಾನು ಕೇಳ್ತೀನಿ ಅದೇನ್ ಮಾತಾಡಿದ್ಯಾ ನೀನು. ಇರಿ ಸರ್ ಮಾತಾಡ್ತೀನಿ. ತಗೋ ಲೈನ್ಗೆ. ಕಾನ್ಫರೆನ್ಸ್ ಕಾಲ್ ತಗೋ. ನೆಕ್ಸ್ಟ್ ತಿಂಗಳು ಬಂದು ಕಾಲ್ ಮಾಡ್ತೀನಿ. ನಿನ್ನ ನೆಕ್ಸ್ಟ್ ತಿಂಗಳ ಮಾಡೋದು ಸರ್. ಎಷ್ಟು ಕಟ್ಬೇಕಾದಂತ, ಎಷ್ಟು ಕಟ್ಬೇಕಂತ ಕಟ್ಟೋದ್ರ ಬಗ್ಗೆ ಮಾತಾಡ್ತಲ್ಲ. ಏನ್ ಹೇಳ್ದೆ? ಅವನ ವಿಶ್ವನಾಥ್ ಹತ್ರ ಮಾತಾಡಿದ್ದೀನಿ ಅಂತಲ್ಲ. ತಗೊಳ್ಳೋ ಲೈನಿಗೆ ತಗೊಳ್ಳೋ. ಅದಕ್ಕೆ ಹಂಗ್ ಮಾತಾಡ್ತಾ ಇದ್ದೀರಾ? ಹಂಗೆ ಮಾತಾಡೋದು. ನೀನ್ ಯಾವನ ಹತ್ರ ಮಾತಾಡ್ತಿದ್ಯಾ? ನಾನ್ ಹೇಳಿದ್ ನೀನ್ ಕೇಳ್ಬೇಕು. ನೀನ್ ಹೇಳಿದ್ ನಾನ್ ಕೇಳಕ್ ರೆಡಿ ಇಲ್ಲ. ಇಲ್ಲಿ ಬರ್ತೀನಿ ಸರ್. ಹಿಂಗೆ ಹಾಸ್ಪಿಟ್ಲ್ ಬರೋದೇನು ಬಾ ಬಿಡು. ಅಷ್ಟೊತ್ತಿಗೆ ಬರೋವರೆಗೂ ಮಾಲೂರು ಠಾಣಾ ವ್ಯಾಪ್ತಿಯಲ್ಲೇ ಈ ಘಟನೆ ನಡೆದಿದ್ದರೂ ಪೊಲೀಸರು ಆರೋಪಿ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಇದೀಗ ಜೈ ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಗುರೇಶ್ ಜೊತೆಗೆ ಮತ್ತೊಮ್ಮೆ ಠಾಣೆಗೆ ದೂರು ನೀಡಿರುವ ಹರೀಶ್ ಅವರು ನನಗೆ ಬಹಳ ಕೆಟ್ಟದಾಗಿ ಮಾತನಾಡಿದ್ದಾರೆ, ಮನೆ ಹತ್ತಿರ ಬಂದು ಗಲಾಟೆ ಮಾಡಿದ್ದಾರೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ರೆ ಡಿಸಿ ಆಫೀಸ್ ಮುಂದೆ ಆತ್ಮಹತ್ಯೆ ಮಾಡಿಕೊಳ್ತೇನೆ, ಆ ರೀತಿ ಆದರೆ ಅದಕ್ಕೆ ಬಜಾಜ್ ಫೈನಾನ್ಸ್ನವರೇ ಕಾರಣ ಎಂದಿದ್ದಾರೆ. ನನಗೆ ಅವ ಕೆಟ್ಟ ಮಾತಲ್ಲ ಅಂದಿದ್ದಾರೆ ಅಮ್ಮ ಅಕ್ಕ. ಅವ ನನಗೆ ಆ ಮಾತು ಯಾರ ಹತ್ರ ನಾನು ಕೇಳಿಲ್ಲ. ಜಾಸ್ತಿ ನೊಂದು ಬೆಂದೋಗಿದ್ದೀನಿ. ಇದರಿಂದ ಅವ್ರಿಗೆ ಕಾನೂನು ರೀತಿ ಕ್ರಮ ತಗೊಳ್ಕೋಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ನ್ಯಾಯ ಸಿಗಲಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೊಳಕ್ಕೂ ರೆಡಿಯಾಗಿದ್ದೀನಿ. ನನಗೆ ನ್ಯಾಯ ಬೇಕೇ ಬೇಕಂತ ಹೋರಾಟ ಮಾಡ್ತಾ ಇದ್ದೀನಿ. ಜೊತೆಗೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಚೆನ್ನಿತ್ತಲ್ ಗುರೇಶ್ ಮಾತನಾಡಿ, ಇವರು ಸಾಲ ಪಡೆದು ಆಗಾಗ ಒಂದಷ್ಟು ಹಣವನ್ನು ಫೋನ್ಪೇ ಮಾಡುತ್ತಾ ಬಂದಿದ್ದಾರೆ. ಬಂದವರಿಗೆಲ್ಲ 2,000, 3,000, 1,000 ಹಣ ನೀಡಿ ಕಳಿಸಿದ್ದಾರೆ. ಅದಕ್ಕೆ ದಾಖಲೆಯನ್ನು ಕೂಡ ಇಟ್ಟಿದ್ದಾರೆ. ಆದರೂ ಸಹ ಈ ರೀತಿ ಅಸಹ್ಯವಾಗಿ ಮಾತನಾಡಿದ್ದಾರೆ. ತಕ್ಷಣವೇ ಪೊಲೀಸರು ಅವರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಇವನು ಪ್ರತಿ ತಿಂಗಳು ಏನು ಮಾಡಿರ್ತಾನೆ, 3,000, 4,000, 1,000 ಈ ಥರ ಪ್ರತಿ ತಿಂಗಳು ಅವ್ರ ಅಕೌಂಟ್ಗೆ ಹಾಕ್ತಾ ಇರ್ತಾನೆ. ನೋಡಿ, ನೀವೇ ನೋಡ್ಬೋದು. TVS ರಾಕಿ ಮತ್ತು ಅರುಣ್ HM ಅಂತ, ಅದೇ ರೀತಿ ಮತ್ತು TVS ರಾಕಿ 5,000, 7,000, 5,000, 4,000 ಈ ಥರ ಪ್ರತಿ ತಿಂಗಳು ಅಂದರೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡಿದ್ದಾನೆ. ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ನಮ್ಮ ಧ್ಯೇಯ ಒಂದೇ, ದಯವಿಟ್ಟು ಇಂಥ ಬಡಪಾಯಿಗಳ ಮೇಲೆ ನೀವು ಯಾರೋ ಫೋನ್ ಮಾಡಿ ದುಡ್ಡು ಕೇಳೋ ರೀತಿ ಕೇಳಿ. ನೀವು ಕೊಟ್ಟಿರ್ತೀರ, ಸಾಲ ರೂಪದಲ್ಲಿ ಕೊಟ್ಟಿರ್ತೀರ, ನೀವು ಕೇಳೋದು ತಪ್ಪು ಅಂತ ನಾವು ಹೇಳ್ತಿಲ್ಲ. ಅದು ಕೇಳೋದಕ್ಕೂ ಒಂದು ರೀತಿ ಅಂತ ಇರುತ್ತೆ. ಅಪ್ಪ ದುಡ್ಡು ತಗೊಂಡಿದ್ಯಾ, ಸಾಲದ ರೂಪದಲ್ಲಿ ತಗೊಂಡಿದ್ಯಾ, ಕೊಡಿ ಅಂತ ಕೇಳೋದಕ್ಕೆ ಒಂದು ನ್ಯಾಯ ಇರುತ್ತೆ. ಅಮ್ಮ ಅಕ್ಕ ನೀನು ಹೆಂಡತಿ ಅಂತ ಕೇಳಿ ತಗೊಳ್ಳೋದು ಒಂಥರ ಇರುತ್ತೆ. ಹಂಗಾಗಿ ಅದು ಯಾರೇ ಆಗಿರಲಿ, ಅವನು ಎಷ್ಟೇ ಬಲಿಷ್ಠವಾಗಿರಲಿ, ಅವನನ್ನು ಹಿಡಿದುಬಿಟ್ಟು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ಬೇಕು. ಆಮೇಲೆ ಕಠಿಣ ರೀತಿಯಲ್ಲಿ ಶಿಕ್ಷಣ ಅವನಿಗೆ ಒಳಪಡಿಸ್ಬೇಕು ಅಂತ ನಮ್ಮ ಜೈ ಕನ್ನಡ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲಾ ಕಮಿಟಿ ವತಿಯಿಂದ ಒತ್ತಾಯ ಮಾಡ್ತಿದ್ದೀವಿ.